ಶ್ರೀ ಗುರುಭ್ಯೋ ನಮಃ. ಲೋಕಕಂಟಕಿಯಾಗಿರುವಂಥ ತಾಟಕಿಯನ್ನು ನೀನು ಸಾಯಿಸಿದರೆ ಪಾಪ ಬರೋದಿಲ್ಲ ಅಂತ ಹೇಳಿರುವಂಥ ಗುರುಗಳ ಹತ್ರ ಶ್ರೀರಾಮಚಂದ್ರ ಪ್ರಭು ಹೀಗೆ ಹೇಳ್ತಾರಂತೆ, ನಮ್ಮ ತಂದೆ ನೀವು ಏನು ಹೇಳಿದ್ರೆ ಅದು ಮಾಡು ಅಂತ ಅಂದಿದ್ದಾರೆ. ಗುರುಗಳಾಗಿರುವಂಥ ನೀವು ಹೇಳಿರೋದ್ರಿಂದ ಲೋಕವನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಗೋವುಗಳು ಮತ್ತು ಬ್ರಾಹ್ಮಣರನ್ನು, ಇಲ್ಲಿರುವಂಥ ಎಲ್ಲ ಪ್ರಾಣಿಗಳನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಸುಕ್ಷತ್ರಿಯನಾಗಿರುವಂಥ ನಾನು ತಾಟಕಿಯನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಮಂತ್ರದಲ್ಲಿ ಕೂಡ ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ, ಗೋಬ್ರಾಹ್ಮಣೋ ಸುಖಿನೋಭ್ಯೋ ನಿತ್ಯಂ ಅಂತ ಹೇಳ್ತಾ ಇರ್ತೀವಿ. ಅಂತಂದರೆ ಸನಾತನ ಧರ್ಮದಲ್ಲಿ ಇದೇನಪ್ಪ, ಗೋವುಗಳು ಮತ್ತು ಬ್ರಾಹ್ಮಣರಿಗೆ ಮಾತ್ರನೇ ಕ್ಷೇಮ ಕೋರ್ಕೊಳ್ತಾರೆ, ಇಷ್ಟೊಂದು ಪಕ್ಷಪಾತನ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಒಂದು ದೊಡ್ಡ ಮರದ ಬೇರು ಕ್ಷೇಮವಾಗಿದ್ದರೆ ಆ ಮರದಲ್ಲಿರುವಂಥ ತೊಗಟೆಗಳು, ಕೊಂಬೆಗಳು, ರೆಂಬೆಗಳು, ಎಲೆ, ಕಾಯಿಗಳು, ಹಣ್ಣುಗಳು ಹೇಗೆ ಫಲವತ್ತವಾಗಿರ್ತಾವೋ ಗೋವು ಮತ್ತು ಬ್ರಾಹ್ಮಣರು ನಮ್ಮ ಸೃಷ್ಟಿಗೆ ಮೂಲಾಧಾರವಾಗಿರ್ತಾರೆ. ಗೋವಿನ ಒಂದು ತುಪ್ಪದಿಂದ, ಹಸುವಿನ ತುಪ್ಪದಿಂದ ಯಾಗ ಮಾಡಿದ್ರೆ ಏನಾಗುತ್ತೆ, ದೇವತೆಗಳು ಬಂದು ಸ್ವೀಕಾರ ಮಾಡ್ತಾರೆ. ಆ ದೇವತೆಗಳು ಬಂದು ಯಾಗ ಫಲಿತವನ್ನು ಸ್ವೀಕಾರ ಮಾಡಬೇಕು ಅಂದರೆ ಬ್ರಾಹ್ಮಣರು ಕ್ಷೇಮವಾಗಿದ್ದು ಮಂತ್ರಗಳನ್ನು ಹೇಳಿದ್ರೆ ದೇವತೆಗಳೇ ಚೆಲ್ಲುತ್ತೆ ಅಂತ. ಹೀಗೆ ನಮ್ಮ ಸನಾತನ ಧರ್ಮ ಮೂಲಾಧಾರವಾಗಿರುವಂಥ ಇವೆರಡವನ್ನು ಸುರಕ್ಷಿತವಾಗಿರಬೇಕು ಅಂತ ಪ್ರಾರ್ಥನೆ ಮಾಡುತ್ತೆ. ಇದನ್ನು ಮತ್ತೊಂದು ರೀತಿ ಅರ್ಥ ಮಾಡ್ಕೋಬಾರ್ದು ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹೆಚ್ಚಿನ ಹಾಗೂ ಪೂರ್ತಿ ವಿವರಗಳಿಗಾಗಿ ಚಳ್ಳಕೆರೆ ಲತಾ ಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೈ ಶ್ರೀರಾಮ್. ನಮಸ್ಕಾರ.